ಎಲ್ಲರಿಗೂ ಆತ್ಮೀಯ ಸಾಧಕರಿಗೆ ಶರಣು ಶರಣಾರ್ಥಿ. ಜೈ ಭವಾನಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಈಗಾಗಲೇ ಗುರುದೇವಾಶ್ರಮದಲ್ಲಿ ಕಟ್ಮರಿಲಿದ್ದೀವಿ. ಪರಮ ಪೂಜ್ಯ ಕಾಯಕ ಯೋಗಿ ಆತ್ಮಾನಂದ ಶ್ರೀಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಬದುಕು ಅಂತಕ್ಕಂತಹ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಅಪ್ಪಾಜಿಯವರ ಪ್ರವಚನವನ್ನು ಆಲಿಸಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಅಮೃತವಾಣಿಯನ್ನು ಆಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘ ದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ನಿರೂಪಕರಲ್ಲಿ ಆಗಮಿಸಿದಂಥ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವು ಸುಮಾರು ದಿವಸ ನೋಡ್ತಾ ಇದ್ದೇವೆ, ಬದುಕು ಅನ್ನುವುದು ಬದುಕು ಅನ್ನುವುದು ಬಹಳ ಮಹತ್ವ. ಯಾಕೆ ಅಂದರೆ ನಾವೆಲ್ಲ ಪರಂಪರೆ ತೆಗೆದು ನೋಡಿದೆವಂದರೆ ನಮ್ಮ ಸಂಪ್ರದಾಯಯುಕ್ತವಾಗಿ ನಮ್ಮೆಲ್ಲ ಪೂರ್ವಜರಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಅವ್ರ ಬದುಕು ಹೆಂಗಿತ್ತು ಅಂದರೆ ಅವ್ರ ಬದುಕೇ ಶಾಂತಿಯ ತೋಟನ್ನು ಮಾಡಿಕೊಂಡಿದ್ರು. ಅಂಥ ಋಷಿಗಳು ಬದುಕಿದಂಥ ದೇಶ ಇದು. ಅಲೆಕ್ಸಾಂಡರ್ ಕೂಡ ಭಾರತಕ್ಕೆ ಬಂದ ಬಳಿಕ ಮಹಾತ್ಮರ ಬದುಕನ್ನು ನೋಡಿ ತನ್ನ ಜೀವನನ ಬದಲಿಸಿಕೊಂಡು ಅಂಥ ಬದುಕಿದಂಥ ಋಷಿಮುನಿಗಳ ಬೇಡ ಭಾರತ. ಅಂಥ ಋಷಿಗಳ ಜೀವನ ಹೆಂಗಿತ್ತು, ಎಲ್ಲ ಮಹಾತ್ಮರ ಬದುಕು ಹೆಂಗಿತ್ತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಋಷಿಗಳು ಭಗವಂತನ ಮ್ಯಾಗ ಪ್ರೀತಿ ಹೊಳೆಯನ್ನು ಹಾಯಿಸಿದರು. ನಾವು ಹೆಂಗೆ ಹೆಂಡ್ರು ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತೇವೋ ಅವರು ಭಗವಂತನನ್ನು ಪ್ರೀತಿಸಿದ್ರು. ಆ ಬದುಕು ಹೆಂಗಿರ್ಬೇಕು ಆ ಮಾತು. ನಮಗೆಲ್ಲ ಸಾಮಾನ್ಯ ಜನರಿಗೆ ಮಕ್ಕಳು ಬಿಟ್ಟು ಇರೋಕ್ಕಾಗೋದಿಲ್ಲ, ಹೆಂಡತಿ ಬಿಟ್ಟು ಇರೋಕ್ಕಾಗೋದಿಲ್ಲ, ಸಂಪತ್ತು ಬಿಟ್ಟು ಇರೋಕ್ಕಾಗೋದಿಲ್ಲ. ಅಂದ್ರೆ ಅದಕ್ಕೆ ಅಷ್ಟನ್ನು ನಾವು ಪ್ರೀತಿ ಮಾಡ್ತೇವೆ. ಆದರೆ ಋಷಿಮುನಿಗಳ ಬದುಕ ಹಾಗಿರಲಿಲ್ಲ. ನಾವು ಎಷ್ಟು ಪ್ರಪಂಚ ಸ್ಪಷ್ಟವಾಗಿ ಕಾಣಿಸ್ತೇವೋ ಅಷ್ಟು ಭಗವಂತನ ಸ್ಪಷ್ಟವಾಗಿ ಕಂಡಂಥ ಋಷಿಮುನಿಗಳ ಬದುಕು. ಯಾಕೆಂದ್ರೆ ಪ್ರೀತಿ ಹೊಳೆಯನ್ನೇ ಹಾಯಿಸಿದ್ರು ಅವರು ಭಗವಂತನ ಮ್ಯಾಲ. ಅಂಥ ಮಹಾತ್ಮರ ಬದುಕ ಯಾವಾಗಲೂ ನೋಡಿ ನಲಿತದೆ. ಏನಿದೆ ಭಗವಂತನ ಸೌಂದರ್ಯ ಇದು. ಅಂಥ ಭಗವಂತ ಸೌಂದರ್ಯ ತೇಲಿ ಬಿಟ್ಟಾನ. ಸಾವಿರಾರು ವರ್ಷ ನೋಡಿದರೂ ಕೂಡ ಸವೆಯಂಗಿಲ್ಲ. ಅಂಥ ಸೌಂದರ್ಯ ಭಗವಂತ ನಿರ್ಮಾಣ ಮಾಡಿದಂಥ ಇದು ಸ್ವಯಂಭ ವರ ಇದು. ಇಂಥದ ಕಂಡು ಆನಂದನ ಪಟ್ಟರು, ಕುಣಿದ್ರು, ಒಪ್ಪಳಿಸಿದರು. ಅಂಥ ಮಹಾತ್ಮರ ಬದುಕನ್ನು ನಾವು ನೋಡ್ತಾ ಇದ್ದೇವೆ. ಅದೆಲ್ಲ ಓದಿದೆವು, ಕೇಳಿದೆವು, ತಾವು ಎಲ್ಲ ಕಂಡೇರಿ. ನಾವು ನೋಡ್ತಕ್ಕದ್ದು ಈಗ 21ನೇ ಶತಮಾನದಾಗ ಅಂಥ ಮಹಾತ್ಮರ ಬದುಕು ಯಾರು ಅಂದರೆ ಸಿದ್ದೇಶ್ವರ ಅಪ್ಪಗಳದು ನೋಡ್ತಾ ಇದ್ದೇವೆ. ಅವರ ಜೀವನದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಎಲ್ಲ ನಿಮಗೆ ಹೇಳಿದೆ. ಅವರು ನಡೆದರೆ ದೇಶ ನಡೆದಂಗೆ ಆಗ್ತದೆ. ಅವರು ಶ್ವಾಸ ತೊಗೊಂಡ್ರೆ ಇಡೀ ವಿಶ್ವದ ಶ್ವಾಸೆ ಅವರ ಹೃದಯವೇ. ಅಷ್ಟು ದೊಡ್ಡ ವಿಶಾಲತೆ. ಅಂದ್ರೆ ನಾವು ಕೇಳಿದ್ದೆವು, ರಾಮತೀರ್ಥರು ವಿದೇಶಕ್ಕೆ ಹೋಗಿದ್ರು. ಯಾಕೆ ಅಂದ್ರೆ ರಾಮತೀರ್ಥರು ಅಂದ್ರೆ ಭಾಳ ದೊಡ್ಡ ವ್ಯಕ್ತಿಗಳು. ಅವರು ಪ್ರೊಫೆಸರ್. ಹೊಸದಾಗಿ ಮದುವೆ ಆದ ಬಳಿಕ ಅಮೇರಿಕಕ್ಕೆ ಹೋಗ್ತಾರೆ ಅವರು. ಅವಾಗ ಈಗೆಲ್ಲ ವಿಮಾನದ ಅನುಕೂಲ, ಅವಾಗ ಹಡಗನಾಗ ಹೋಗ್ತಾರೆ ಅವರು. ಹಡಗನಾಗ ಹೋಗುವ ಸಮಯದಾಗ ಒಬ್ಬ ಪಾದ್ರಿ ಕೇಳ್ತಾನೆ ಅವ್ರಿಗೆ, ಎಲ್ಲಿಗೆ ಹೊಂಟೀರಿ ನೀವು? ನಾನು ವಿದೇಶಕ್ಕೆ ಹೊಂಟಿದ್ದೆ. ಎದಕ್ಕೆ ಹೊಂಟೀರಿ? ಅಲ್ಲಿ ಪ್ರಪಂಚವನ್ನು ಹೊತ್ತುಕೊಂಡು ಬಳಲಾಕತ್ತಾರ ಅವರು. ಅವರಿಗೆ ಪ್ರಪಂಚವೇ ಸರ್ವಸ್ಸಾಗ್ಯದ. ಅಂದರೆ ವಿಷಯ ವಾಸನೆಗಳ ಬಿಟ್ಟು ಅವರು ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊತಾರ. ಆ ವಿಷಯ ವಾಸನೆಗಳಿಂದ ಹೊರಗೆ ತರಬೇಕಾಗ್ಯದ ಅವ್ರಿಗೆ. ಅಂದ್ರೆ ಆ ಪ್ರಪಂಚದ ಭಾರ ಇಳಿಸ್ಬೇಕಾಗ್ಯದ. ಅದಕ್ಕೆ ಅಧ್ಯಾತ್ಮವನ್ನು ಅವರಿಗೆ ನಾನು ಬೋಧನೆ ಮಾಡಿ ಬರ್ತೀನಿ ಅಂತ ಹೇಳಿ ರಾಮತೀರ್ಥ ಹೇಳಿದಾಗ, ಅವಾಗ ಅಲ್ಲಿ ಯಾರು ಪರಿಚಯಾರ? ಅವಾಗ ರಾಮತೀರ್ಥರು ಹೇಳಿದರು, ಯಾರ ಪರಿಚಯ ಏನು ಬೇಕಾಗ್ಯದ? ಯಾರ ಮ್ಯಾಗ ಯಾರು ಅವಲಂಬಿತ ಆಗೋದದ? ಯಾಕೆ
ನಾನು ನಿನ್ನ ಗುರು ಆಗ್ಬಾರ್ದು, ನೀನು ನನ್ನ ಶಿಷ್ಯ ಆಗ್ಬಾರ್ದು. ಅದು ಮತ್ತೆ ಅದು ಒಂದು ಅಡೆತಡೆ. ಅದು ಎಲ್ಲವೂ ನಿರ್ಭಯ ಆಗ್ಬೇಕು. ನನ್ನ ಪರಿಚಯ ಇರಲಿ ಸಕರೆ ಬಿಡ್ಡಿ, ಅದು ನನ್ನ ಆತ್ಮ ಬೋಧನೆ ಮಾಡಿ ಬರುತ್ತೆ ಅಂತ ಹೇಳಿ ಸುಮಾರು 6 ತಿಂಗಳನ್ನು ಅವರು ವಿದೇಶದಲ್ಲಿ ಇರುತ್ತೆ. ವಿದೇಶದ ಹೊಳ್ಳಿ ಬಂದು ಭಾರತಕ್ಕೆ ಬಂದ ಬಳಿಕ ಅದೇ ಹೊಸದಾಗಿ ಮದುವೆ ಆಗಿರ್ತಿರ್ತದೆ. ಆ ಮದುವೆ ಆದ ಬಳಿಕ ಗಂಡ ವಿದೇಶಕ್ಕೆ ಹೋಗಿದ್ದಾನೆ, ಅಮೇರಿಕದ ಹೋಗಿ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ಆರತಿ ಮಾಡ್ಬೇಕಂತೇಳಿ ಆರತಿಯನ್ನು ತರಿಸ್ತಾರೆ. ಆರತಿ ಮಾಡ್ತಾ ಮಾಡ್ತಾ ಕುತೂಹಲದಿಂದ ಒಂದು ಮಾತನ್ನು ಆಡ್ತಾಳ. ಮದುವೆ ಆದ ಬಳಿಕ 6 ತಿಂಗಳು ನನ್ನ ಬಿಟ್ಟನ್ನು ನೀವು ವಿದೇಶಕ್ಕೆ ಹೋಗಿದ್ದೀರಲ್ಲ, ಅಲ್ಲಿ ಹೋದ ಬಳಿಕ ನಾನು ನಿಮಗೇನು ಅನಿಸ್ತಿದೆ ಹೇಳಿ ಅಂದರು. ಅವಾಗ ರಾಮತೀರ್ಥರು ಹೇಳ್ತಾರೆ, ನೋಡು, ಎಲ್ಲ ಭಾರತ ದೇಶದನ್ನ ಹೆಣ್ಣು ಮಕ್ಕಳು ತಾಯಂದಿರು ಹೇಗೆ ಅನಿಸ್ತಿದ್ರು ಹಾಗೆ ನೀವು ಅನಿಸ್ತೀವಿ ಎಷ್ಟು ಹೇಳಿದ್ರು. ಇಂಥ ಭಾವ ಅವ್ರಿಗೆ, ಪುಣ್ಯಾತ್ಮ, ಇಂಥ ಬದುಕು. ಎಲ್ಲ ತಾಯಂದಿರು ಹೆಂಗೆ ಅನಿಸ್ತಾರೆ ನೀನು ಹಂಗೆ ಅನಿಸ್ತೀವಿ ಎತ್ತು ಹೇಳಿದ್ರು ರಾಮತೀರ್ಥ. ಅವಾಗ ಅವರು ಶಾಣೆ ಭಾಳ ಹಂಗೆ ಅನಿಸಿದ್ರೆ ಸರಿ, ಭಾರತ ದೇಶದ ಬಗ್ಗೆ ಅಭಿಪ್ರಾಯ ಏನೈತಿ ನಿಮ್ಗೆ ಅಲ್ಲಿ ಹೋದಾಕ ಅಷ್ಟೇ ಕೇಳಿದ್ರು, ಅದು ಹೆಂಗೆ ಅನಿಸ್ತೈತಿ ನಿಮಗೆ? ಅವಾಗ ರಾಮತೀರ್ಥರು ಹೇಳಿದರು, ನೋಡು, ಏನು ಹೇಳೋದು ಭಾರತ ದೇಶದ ಕುರಿತು ಏನು ಹೇಳಿದ್ರು ನನಗೆ ಅದು ಬಾಯಿದಿಂದ ಅಥವಾ ಶಬ್ದದಿಂದ ವ್ಯಕ್ತ ಮಾಡೋಕ್ಕೆ ಆಗುವುದಿಲ್ಲ.